टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ಕಾರ ಇಬ್ಬರು ಶಾಸಕರ ಹೆಸರನ್ನ ಎಫ್ಐಆರ್ ಇನ್ಕ್ಲೂಡ್ ಮಾಡುತ್ತೆ ಅಂತ ಅನ್ಸುತ್ತೆ ಸರ್. ಮಾಡಬೇಕು ಅನ್ನೋದು ನಮ್ಮ ಹೋರಾಟವಾಗಿದೆ. ಒಂದು ವೇಳೆ ಮಾಡಿಲ್ಲ ಅಂದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾವು ಕುಟುಂಬದವ್ರ ಹತ್ರ ಮಾತಾಡಿರಿ, ನಾವು ಅಂತ್ಯ ಸಂಸ್ಕಾರ ಮಾಡಬಾರ್ದು ಅಂತ ಕೇಳಿಕೊಂಡು ಅವರು ಒಪ್ಕೊಂಡಿದ್ದಾರೆ. ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಎಫ್ಐಆರ್ ಹಾಕೋದ್ರಿಂದ ಇವರಿಗೇನು ನಷ್ಟ? ಸಿದ್ದರಾಮಯ್ಯನವ್ರ ಹೆಂಡತಿ ವಿರುದ್ಧನೇ ಎಫ್ಐಆರ್ ಆಗಿತ್ತು ರೀ. ಆಮೇಲೆ ಕೋರ್ಟಲ್ಲಿ ಏನೋ ತೀರ್ಮಾನ ಆಗಲಿ, ಲೋಕಾಯುಕ್ತ ತೀರ್ಮಾನ ಮಾಡುತ್ತಾ, ಕೋರ್ಟ್ ತೀರ್ಮಾನ ಮಾಡುತ್ತಾ, ಯಾವ ತೀರ್ಮಾನ ಮಾಡುತ್ತೆ ತೀರ್ಮಾನ ಆಗಲಿ. ಎಫ್ಐಆರ್ ಹಾಕ್ಸೋಕ್ಕೆ ಏನು ತೊಂದರೆ? ಮುಖ್ಯಮಂತ್ರಿಯವರ ಪತ್ನಿ ವಿರುದ್ಧನೇ ಎಫ್ಐಆರ್ ಆಗಿರಲಿಲ್ವಾ? ಇದರಲ್ಲಿ ಎಫ್ಐಆರ್ ಮಾಡಿಸಿ. ಏನು ಇಬ್ಬರು ಎಮ್ ಎಲ್ ಎಗಳು ಏನು ನಿಮ್ಮೇನು ಕಾಂಗ್ರೆಸ್ಸನ್ನು ಕಟ್ಟು ಬೆಳೆಸಿರೋರು ಇವರೇನು? ಕಾಂಗ್ರೆಸ್ಸಿನ ಹಿನ್ನೆಲೆ ಇರೋರು ಇವರೇನು? ಎಲ್ಲ ಪಕ್ಷಕ್ಕೆ ಜಂಪ್ ಮಾಡ್ಕೊಂಡು ಬಂದಿರೋ ಹಿನ್ನೆಲೆ ಇರೋದು ಇವರಿಬ್ಬರಿಗೂ. ಬಿಜೆಪಿ ಕಾರ್ಯಕರ್ತನ ಟಾರ್ಗೆಟ್ ಮಾಡಲಾಗಿದೆ ಅಂತ ಅನ್ಸುತ್ತೆ. ಸ್ಪಷ್ಟವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವಿಲ್ಲಿ ಬಂದಿರೋದು. ನಮ್ಮ ರಾಜ್ಯಾಧ್ಯಕ್ಷರಾಗಿರೋ ವಿಜೇಂದ್ರ ಅವರು ಇನ್ನು ಕೆಲವೇ ಮಿನಿಟಲ್ಲಿ ಇಲ್ಲಿ ಬರ್ತಾರೆ. ಅಲ್ಲಿ ನಿನ್ನೆ ಆರ್ ಅಶೋಕಣ್ಣವರು, ಅಶ್ವಥ್ ನಾರಾಯಣವರು, ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ಸ್ಟೇಷನ್ಗೆ ಹೋಗಿ ಕೂತ್ಕೊಂಡ್ರು. ಅಲ್ಲೂ ಕೂಡ ಮಿಸ್ಲೀಡ್ ಮಾಡುವಂತಹ ಒಂದು ಕೆಲಸ ನಡೀತು. ನಾನು ಪೊಲೀಸರು ಒತ್ತಡದಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಆದರೆ ಪೊಲೀಸ್ ಇಲಾಖೆನ ನಾನು ಮನವಿ ಮಾಡ್ಕೊಳ್ತೀನಿ. ನಿಮ್ಮ ಇಲಾಖೆ ಅನ್ನೋದು, ಇಲಾಖೆ ಮೇಲಿನ ಗೌರವ ವಿಶ್ವಾಸಾರ್ಹತೆ ಅನ್ನೋದು ಶಾಶ್ವತವಾಗಿ ನಿರಂತರವಾಗಿರಬೇಕು. ಸಿದ್ದರಾಮಯ್ಯ ಅಂತವರು, ಈ ಪೊನ್ನಣ್ಣನಂತವರು ಬರ್ತಾರೆ ಹೋಗ್ತಾರೆ, ನಾವು ಬರ್ತೀವಿ ಹೋಗ್ತೀವಿ. ಆದರೆ ಇಲಾಖೆ ಗೌರವ ಇರಬೇಕು. ಅದು ಗೌರವ ವಿಶ್ವಾಸಾರ್ಹತೆ ಉಳಿಬೇಕು. ದಯವಿಟ್ಟು ಎಫ್ಐಆರ್ನಲ್ಲಿ ಇವರಿಬ್ಬರು ಹೆಸರನ್ನು ಸೇರಿಸಿ. ಸರ್ಕಾರ ಇಬ್ಬರು ಶಾಸಕರ ಹೆಸರನ್ನ ಎಫ್ಐಆರ್ ಇನ್ಕ್ಲೂಡ್ ಮಾಡುತ್ತೆ ಅಂತ ಅನ್ಸುತ್ತೆ. ಮಾಡಬೇಕು ಅನ್ನೋದು ನಮ್ಮ ಹೋರಾಟವಾಗಿದೆ. ಒಂದು ವೇಳೆ ಮಾಡಿಲ್ಲ ಅಂದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾವು ಕುಟುಂಬದವ್ರ ಹತ್ರ ಮಾತಾಡಿರಿ, ನಾವು ಅಂತ್ಯ ಸಂಸ್ಕಾರ ಮಾಡಬಾರ್ದು ಅಂತ ಕೇಳಿಕೊಂಡು ಅವರು ಒಪ್ಕೊಂಡಿದ್ದಾರೆ. ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಎಫ್ಐಆರ್ ಹಾಕೋದ್ರಿಂದ ಇವರಿಗೇನು ನಷ್ಟ? ಸಿದ್ದರಾಮಯ್ಯನವ್ರ ಹೆಂಡತಿ ವಿರುದ್ಧನೇ ಎಫ್ಐಆರ್ ಆಗಿತ್ತು ರೀ. ಆಮೇಲೆ ಕೋರ್ಟಲ್ಲಿ ಏನೋ ತೀರ್ಮಾನ ಆಗಲಿ, ಲೋಕಾಯುಕ್ತ ತೀರ್ಮಾನ ಮಾಡುತ್ತಾ, ಕೋರ್ಟ್ ತೀರ್ಮಾನ ಮಾಡುತ್ತಾ, ಯಾವ ತೀರ್ಮಾನ ಮಾಡುತ್ತೆ ತೀರ್ಮಾನ ಆಗಲಿ. ಎಫ್ಐಆರ್ ಹಾಕ್ಸೋಕ್ಕೆ ಏನು ತೊಂದರೆ? ಮುಖ್ಯಮಂತ್ರಿಯವರ ಪತ್ನಿ ವಿರುದ್ಧನೇ ಎಫ್ಐಆರ್ ಆಗಿರಲಿಲ್ವಾ? ಇದರಲ್ಲಿ ಎಫ್ಐಆರ್ ಮಾಡಿಸಿ. ಏನು ಇಬ್ಬರು ಎಮ್ ಎಲ್ ಎಗಳು ಏನು ನಿಮ್ಮೇನು ಕಾಂಗ್ರೆಸ್ಸನ್ನು ಕಟ್ಟು ಬೆಳೆಸಿರೋರು ಇವರೇನು? ಕಾಂಗ್ರೆಸ್ಸಿನ ಹಿನ್ನೆಲೆ ಇರೋರು ಇವರೇನು? ಎಲ್ಲ ಪಕ್ಷಕ್ಕೆ ಜಂಪ್ ಮಾಡ್ಕೊಂಡು ಬಂದಿರೋ ಹಿನ್ನೆಲೆ ಇರೋದು ಇವರಿಬ್ಬರಿಗೂ. ಬಿಜೆಪಿ ಕಾರ್ಯಕರ್ತನ ಟಾರ್ಗೆಟ್ ಮಾಡಲಾಗಿದೆ ಅಂತ ಅನ್ಸುತ್ತೆ. ಸ್ಪಷ್ಟವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವಿಲ್ಲಿ ಬಂದಿರೋದು. ನಮ್ಮ ರಾಜ್ಯಾಧ್ಯಕ್ಷರಾಗಿರೋ ವಿಜೇಂದ್ರ ಅವರು ಇನ್ನು ಕೆಲವೇ ಮಿನಿಟಲ್ಲಿ ಇಲ್ಲಿ ಬರ್ತಾರೆ. ಅಲ್ಲಿ ನಿನ್ನೆ ಆರ್ ಅಶೋಕಣ್ಣವರು, ಅಶ್ವಥ್ ನಾರಾಯಣವರು, ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ಸ್ಟೇಷನ್ಗೆ ಹೋಗಿ ಕೂತ್ಕೊಂಡ್ರು. ಅಲ್ಲೂ ಕೂಡ ಮಿಸ್ಲೀಡ್ ಮಾಡುವಂತಹ ಒಂದು ಕೆಲಸ ನಡೀತು. ನಾನು ಪೊಲೀಸರು ಒತ್ತಡದಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಆದರೆ ಪೊಲೀಸ್ ಇಲಾಖೆನ ನಾನು ಮನವಿ ಮಾಡ್ಕೊಳ್ತೀನಿ. ನಿಮ್ಮ ಇಲಾಖೆ ಅನ್ನೋದು, ಇಲಾಖೆ ಮೇಲಿನ ಗೌರವ ವಿಶ್ವಾಸಾರ್ಹತೆ ಅನ್ನೋದು ಶಾಶ್ವತವಾಗಿ ನಿರಂತರವಾಗಿರಬೇಕು. ಸಿದ್ದರಾಮಯ್ಯ ಅಂತವರು, ಈ ಪೊನ್ನಣ್ಣನಂತವರು ಬರ್ತಾರೆ ಹೋಗ್ತಾರೆ, ನಾವು ಬರ್ತೀವಿ ಹೋಗ್ತೀವಿ. ಆದರೆ ಇಲಾಖೆ ಗೌರವ ಇರಬೇಕು. ಅದು ಗೌರವ ವಿಶ್ವಾಸಾರ್ಹತೆ ಉಳಿಬೇಕು. ದಯವಿಟ್ಟು ಎಫ್ಐಆರ್ನಲ್ಲಿ ಇವರಿಬ್ಬರು ಹೆಸರನ್ನು ಸೇರಿಸಿ.